MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಅಫಿಡವಿಟ್ಗೆ ಸಹಿ ಹಾಕ್ತೀರಾ ಅಂತ ಕೇಳಿರುವಂಥದ್ದು ಆಯೋಗ. ಅದಕ್ಕೆ ಆಯೋಗದ ವಿರುದ್ಧ ಪ್ರಿಯಾಂಕಾ ಗಾಂಧಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. 30 ದಿನಗಳಲ್ಲಿ ಅಫಿಡವಿಟ್ ಸಲ್ಲಿಸಬಹುದು, ಆದರೆ ಆಯೋಗ ಯಾವುದೇ ಕ್ರಮ ಕೈಗೊಳ್ಳಲ್ಲ. ಆಯೋಗದವರು ಯಾಕೆ ಅಫಿಡವಿಟ್ ಕೇಳ್ತಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ ಪ್ರಿಯಾಂಕಾ. पिटीशन किस नियम के तहत है जो एफिडेविट मांग रहे हैं? उस नियम के तहत 30 दिन के अंदर आप एफिडेविट दो, नहीं तो कुछ नहीं होने वाला. तो एफिडेविट क्यों चाह रहे हैं? तो इतना बड़ा खुलासा किया है. अगर ये सब है, मान लो अगर अनइंटेंशनल गलती है तो आप उसको इन्वेस्टिगेट करिए. आप वोटर लिस्ट दे क्यों नहीं रहे हैं? आप इन्वेस्टिगेट कर क्यों नहीं रहे हैं? उसके बजाय आप कह रहे हैं कि एफिडेविट साइन करके दो. इससे बड़ा ओथ क्या है जो हम सदन में लेते हैं? इससे बड़ा इस देश में कोई भी ओथ है नहीं है. वो ओथ तो लिया हुआ है, पब्लिक में सब कुछ कह रहे हैं, दिखा रहे हैं आपको कि देखिए 40,000 फर्जी वोट हैं, 10,000 पता नहीं जो भी है, उनके आंकड़े मुझे याद नहीं है, बट जो भी 11,000, 1 लाख से ज्यादा एक असेंबली में, एक विधानसभा के अंदर. आप समझ सकते हैं जो चुनाव लड़ता है वो समझता है इस बात को. विधानसभा का चुनाव और उसमें 1 लाख आपने फर्जी वोट डाल दिए, तो जहां आप वोट, जहां जो जीते आप कहेंगे वही जीतेगा. स्पष्ट है. उससे कम चाहिए होते हैं विधानसभा में. तो देखो आगे जैसे बढ़ेंगे वो इंडिया गठबंधन के जो नेता हैं सब आपस में चर्चा करके वही तय करेंगे कि आगे कैसे बढ़ना है. लेकिन ये बात स्पष्ट है कि इस पूरे मामले में गड़बड़ है. ये तो आपने भी देखा है. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಮೋದ್. ಈಗ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಇವತ್ತು ರ್ಯಾಲಿಯ ಬಳಿಕ ಚುನಾವಣಾ ಆಯೋಗಕ್ಕೆ ತೆರಳಿ ಒಂದು ದೂರನ್ನ ಕೊಡ್ತಾರೆ ರಾಹುಲ್ ಅನ್ನುವುದು ಮಾಹಿತಿ. ಆದ್ರೆ ಆಯೋಗ ಕೇಳ್ತಾ ಇರೋದೇನು, ಘೋಷಣಾ ಪತ್ರಕ್ಕೆ ಸಹಿ ಹಾಕ್ತೀರಾ ಅಂತ ಹೇಳಿ. ಈ ಸಹಿ ವಿಚಾರಕ್ಕೆ ಇಷ್ಟೊಂದು ಸಂಘರ್ಷ ಯಾಕೆ ಆಗ್ತಾ ಇದೆ? ಒಂದು ಕಡೆ ಆಯೋಗ ಆಗ್ರಹಿಸ್ತಾ ಇರೋದು ಯಾಕೆ, ಮತ್ತೊಂದೆಡೆ ರಾಹುಲ್ ನಿಜಕ್ಕೂ ನಾನು ಸಹಿ ಹಾಕೋದಕ್ಕೆ ಸಿದ್ಧ ಅನ್ನೋದನ್ನ ಯಾಕೆ ಘಂಟಾಘೋಷವಾಗಿ ಹೇಳ್ತಿಲ್ಲ? ಪ್ರಿಯಾಂಕಾ ಅವರ ಮಾತುಗಳು ಕೂಡ ಅದನ್ನ ಸ್ಪಷ್ಟಪಡಿಸ್ತಾ ಇದೆ. ಏನಾಗ್ತಿದೆ ಅಂತ? ಪ್ರತಿಮಾ, ಈಗ ಪಕ್ಷಗಳು, ರಾಜಕೀಯ ಪಕ್ಷಗಳು ಆರೋಪ ಪ್ರತ್ಯಾರೋಪ ಮಾಡೋದು ಒಂದು ಭಾಗ, ಆದರೆ ಕೆಲವೊಂದಿಷ್ಟು ಸಾಂಸ್ಥಿಕ ಅಥವಾ ಸಾಂವಿಧಾನಿಕ ಸಂಸ್ಥೆಗಳನ್ನಿರುತ್ತೆ. ಆ ಸಾಂವಿಧಾನಿಕ ಸಂಸ್ಥೆಗಳು ಕಾನೂನಿನ ಅಡಿಯಲ್ಲಿ ಕಾನೂನಿನ ರೀತಿಯ ಕೆಲಸ ಮಾಡಬೇಕಾಗತ್ತೆ. ಈಗ ಒಬ್ಬ ವ್ಯಕ್ತಿ ಆರೋಪ ಮಾಡಿದ್ಮೇಲೆ, ಆರೋಪ ಅಷ್ಟು ದೃಢವಾಗಿದ್ದ ಮೇಲೆ, ಅಷ್ಟೊಂದು ವಿಶ್ವಾಸ ಇದ್ಮೇಲೆ ಅದಕ್ಕೆ ಸಹಿ ಹಾಕೋದು ಯಾಕೆ ವಿಳಂಬವಾಗುತ್ತೆ ಅಥವಾ ಸಹಿ ಯಾಕೆ ಹಾಕಲ್ಲ ಅನ್ನುವಂಥ ಸಹಜವಾದಂಥ ಪ್ರಶ್ನೆ. ಈಗ ಚುನಾವಣಾ ಆಯೋಗ ಹೇಳ್ತಾ ಇರುವಂಥದ್ದು, ಈಗಾಗಲೇ ನಿಮ್ಮ ದೂರುಗಳೇನಿದೆ ಅಥವಾ ನಿಮ್ಮ ದಾಖಲೆಗಳೇನಿದೆ, ದಾಖಲೆಗಳನ್ನು ಅಧಿಕೃತವಾಗಿ ಮೊದಲಿಗೆ ಸಲ್ಲಿಕೆ ಮಾಡಿ, ಸಲ್ಲಿಕೆ ಆದ ಬಳಿಕ ಅದಕ್ಕೆ ಪೂರಕವಾದಂಥ ಕ್ರಮಗಳು ಸರಿಯಾಗಿದ್ದರೆ ತೆಗೆದುಕೋತೀವಿ ಅಂತ. ಅಟ್ ದ ಸೇಮ್ ಟೈಮ್ ಒಂದು ಡಿಕ್ಲರೇಷನ್ ಫಾರ್ಮ್ ಇರುತ್ತೆ. ಅಂದರೆ ಒಬ್ಬ ವ್ಯಕ್ತಿ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಆರೋಪ ಮಾಡಿದಂಥ ಸಂದರ್ಭದಲ್ಲಿ ಆರೋಪ ಸರಿಯಾಗಿದ್ದರೆ ಅಥವಾ ಆರೋಪ ತಪ್ಪಾದರೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಸೂಕ್ತ ರೀತಿಯಾದಂಥ ಕಾನೂನು ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ ಅನ್ನುವಂಥದ್ದು ಈಗಾಗಲೇ ಇರುವಂಥ ಕಾನೂನು. ಪ್ರಮುಖವಾಗಿ ಆಯೋಗ ಏನಿರುತ್ತೆ, ಆಯೋಗದಲ್ಲಿರುವಂಥ ಕಾನೂನು, ಅದಕ್ಕೆ ಬೇರೆ ಬೇರೆ ಕಾಲಮ್ಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಡಿಕ್ಲರೇಷನ್ ಫಾರ್ಮನ್ನು ಮಾಡಬೇಕಾಗತ್ತೆ. ಯಾಕೆಂದರೆ ನೀವು ಹೇಳ್ತಾ ಇರುವಂಥ ಸಣ್ಣ ಸಾಮಾನ್ಯದ ಮಾತಲ್ಲ ಅಥವಾ ಚಿಕ್ಕ ಪುಟ್ಟ ಮಾತಲ್ಲ, ಗಂಭೀರವಾದಂಥ ಮಾತು. 1 ಲಕ್ಷಕ್ಕೂ ಅಧಿಕ ವೋಟ್ಗಳನ್ನು ಕಳ್ಳತನ ಮಾಡಿದ್ದಾರೆ ಅನ್ನುವಂಥದ್ದು ಗಂಭೀರ ಆರೋಪ. ಜೊತೆಗೆ ಚುನಾವಣಾ ಆಯೋಗದ ಮೇಲೆ ಮಾಡಿರುವಂಥ ಆರೋಪ. ಈಗ ಯಾವ ರೀತಿ ಇದೆ ಅಂದರೆ, ಒಂದು ವೇಳೆ ನನ್ನ ಮೇಲೆ ಆರೋಪ ಮಾಡಿ ನಿನ್ನ ಆರೋಪವನ್ನು ತನಿಖೆ ಮಾಡಿ ಅಂತ, ಒಂದು ವೇಳೆ ಆರೋಪ ಸುಳ್ಳು ಅಂತ ಹೇಳಿದ್ರೆ ಈಗ ನನ್ನಂಗೆ ಬಸಿ ಬೆಳೆದಂಗೆ ಆಗುತ್ತೆ ವಿನಃ ಅದರಿಂದ ಕ್ಲೀನ್ ಚಿಟ್ ಅಂತೂ ಸಿಗಲ್ಲ. ಹೀಗಾಗಿ ಚುನಾವಣಾ ಆಯೋಗ ಹೇಳ್ತಾ ಇರುವಂಥದ್ದು, ಸರಿ ನಿಮ್ಮ ಏನು ಘೋಷಣೆ ಇದೆ ಅಥವಾ ನಿಮ್ಮ ದಾಖಲೆ ಇದೆ, ದಾಖಲೆ ಮೇಲೆ ನಾವು ಕ್ರಮ ಕೈಗೊಳ್ತೀವಿ. ಒಂದು ವೇಳೆ ನೀವು ಮಾಡಿರುವಂಥ ಆರೋಪ ತಪ್ಪಾಗಿದ್ರೆ ಅಥವಾ ದಾಖಲೆ ಸುಳ್ಳಾಗಿದ್ರೆ ಅದ್ರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ನೀವು ಸಹಿ ಹಾಕಿ ಅಂತ. ಇದಕ್ಕೆ ಯಾಕೆ ಸಹಿ ಹಾಕಲ್ಲ ಅನ್ನುವಂಥದ್ದು ಸಹಜವಾದಂಥ ಪ್ರಶ್ನೆ. ಈಗ ಆರೋಪ ಮಾಡಾದ್ಮೇಲೆ, ಆರೋಪಕ್ಕೆ ಪೂರಕವಾಗಿ ದಾಖಲೆ ಕೊಟ್ಟಾದ್ಮೇಲೆ, ದಾಖಲೆ ಸರಿಯಾಗಿದೆ ಅಂತ ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ಮೇಲೆ ಇದಕ್ಕೆ ಸಹಿ ಯಾಕೆ ಹಾಕಲ್ಲ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ರಾಹುಲ್ ಗಾಂಧಿ ಸಹಿ ಆಗ್ತಾರ ಅನ್ನುವಂಥದ್ದು ಪ್ರಶ್ನೆ. ಯಾಕೆಂದ್ರೆ ಈಗಿರುವಂಥ ಮಾಹಿತಿಯ ಪ್ರಕಾರ ರಾಹುಲ್ ಗಾಂಧಿ ಡಿಕ್ಲರೇಷನ್ ಫಾರ್ಮ್ಗೆ ಸಹಿ ಹಾಕುವಂಥ ಸಾಧ್ಯತೆ ತೀರಾ ಕಡಿಮೆ ಇರುತ್ತೆ. ಕೇವಲ ರಾಜ್ಯದ ನಾಯಕರಿಂದ ಮಾತ್ರ ದಾಖಲೆಗಳ ಸಲ್ಲಿಕೆ ಬ್ರೀಫಿಂಗ್ ಆಗುತ್ತೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಈ ಒಂದು ಕಾರಣಕ್ಕೋಸ್ಕರ ಚುನಾವಣಾ ಆಯೋಗ ಕೂಡ ನಿನ್ನೆ ಏನು ಪ್ರತಿಕ್ರಿಯೆ ಕೊಟ್ಟಿತ್ತು ರಾಹುಲ್ ಗಾಂಧಿ ಅವರ ಪತ್ರಿಕಾಗೋಷ್ಠಿಗೆ, ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಬೇಕಾದಂಥ ಎಲ್ಲ ನಿಯಮಗಳು, ಅದಕ್ಕೆ ಬೇಕಾದಂಥ ಫಾರ್ಮ್ಯಾಟ್ಗಳಿರ್ಬೋದು, ಜೊತೆಗೆ ಯಾವ ರೀತಿ ಈ ಡಿಕ್ಲರೇಷನ್ಗೆ ಸಹಿ ಹಾಕಬೇಕು, ಇದರ ಸಂಪೂರ್ಣ ಪೂರಕ ವಿವರಗಳನ್ನು ಈಗಾಗಲೇ ಸಲ್ಲಿಕೆ ಮಾಡಿದೆ. ಹೀಗಾಗಿ ಇವತ್ತಿನ ಡಿಕ್ಲರೇಷನ್ಸ್ಗೆ ಒಂದು ವೇಳೆ ರಾಹುಲ್ ಗಾಂಧಿ ಸಹಿ ಹಾಕ್ತಾರಾ, ಸಹಿ ಹಾಕಿದ್ರೆ ಮುಂದೆ ಏನಾಗುತ್ತೆ, ಒಂದು ವೇಳೆ ಸಹಿ ಹಾಕಿದ್ದೇ ಆದರೆ ಈಗ ಮಾಡಿರುವಂಥ ಆರೋಪಕ್ಕೆ ಇನ್ನಷ್ಟು ಪುಷ್ಟಿ ಕೊಟ್ಟಂತೆ ಅಥವಾ ಆ ವಿಶ್ವಾಸವನ್ನು ವ್ಯಕ್ತಪಡಿಸಿದಂತೆ ಆಗುತ್ತೆ. ಮುಂದಿನ ದಿನಗಳಲ್ಲಿ ಕಾನೂನಿನ ಹೋರಾಟಕ್ಕೂ ಕೂಡ ಇದು ಕಾರಣವಾಗುವಂಥ ಸಾಧ್ಯತೆ ಇರುತ್ತೆ. ಪ್ರಮೋದ್, ಹಾಗೆ ಸಂಪರ್ಕದಲ್ಲಿರಿ, ಇನ್ನಷ್ಟು ಡೀಟೇಲ್ಸ್ ಪಡಿತಾ ಹೋಗ್ತೀನಿ.
ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ. ಎಸ್ ಎಸ್ MDH.